अस्सलाम वालेकुम रहमतुल्लाहि व बरकातुहू। ಎಲ್ಲರಿಗೂ नमस्कार। पुलकेशी नगर न्यूज़ 9 में आप सबका खैर मकदम है। पुलकेशी नगर कॉन्स्टिट्यूंसी में डॉक्टर BR अम्बेडकर बाबा साहब की 135वीं जयंती बड़े अजीम शान से मनाई गई। पुलकेशी नगर के मुकामी MLA जनाब AC श्रीनिवास साहब ने जगह जगह जाकर डॉक्टर BR अम्बेडकर बाबा साहब की मूर्ति को गुलपोशी की और जिसमें शामिल रहे साबिक कॉर्पोरेटर्स, ब्लॉक प्रेसिडेंट, वार्ड प्रेसिडेंट, महिला कांग्रेस के लीडर्स, सीनियर लीडर्स, यूथ लीडर्स भी मौजूद रहे। आइए चलिए इस पर नजर डालते हैं। ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು ದಾರಿದೀಪವು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು ನಿಮ್ಮ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀವು ಭೀಮರಾವ್ ಮಹಾನಾಯಕ ನೀವು ಭೀಮರಾವ್ ನಾಯಕ ನೀವು ಭೀಮರಾವ್ ಮಹಾನಾಯಕ ನೀವು ಭೀಮರಾವ್ ಹೊಂದ ಜನರಿಗೆ ನೀವು ದೇವರೋ ಜಗ ಹೇಳಿದೆ ಜೈ ಭೀಮರಾವ್ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿಮ್ಮಿಂದ ಅಸಮಾನತೆ ಈಗ ದೂರ ಕರಗೋಯ್ತು ಭಾರ ಮರೆಯಾಯ್ತು ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿಮ್ಮಿಂದ ಅಸಮಾನತೆ ಈಗ ದೂರ ನೀವು ತೋರಿದ ದಾರಿಯಲ್ಲಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿದೆ ನಾಯಕ ನೀವು ಭೀಮರಾವ್ ಮಹಾನಾಯಕ ನೀವು ಭೀಮರಾವ್ ನಾಯಕ ನೀವು ಭೀಮರಾವ್ ಮಹಾನಾಯಕ ನೀವು ಭೀಮರಾವ್ ಮಹಾನಿಗೆ ನೀವು ದೇವರೋ ಜಗ ಹೇಳಿದೆ ಜೈ ಭೀಮರಾವ್ ಹೆಚ್ಚಿನ ಭೀಮಗೀತೆಗಳಿಗೆ ನಮ್ಮ ಭೀಮ ಬೀಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಾರುಣವಂದನೆಗೆ ನಿನ್ನಿಂತ ಭೀಮಯ್ಯ ಹೃದಯದಲ್ಲಿ ಕೆತ್ತಿದ ಹೆಸರು ನಮ್ಮ ಭೀಮ ಕೋರೆಗಾಂವ್ ಜೈ ಭೀಮ್ ಬಂಧುಗಳೇ, ಇವತ್ತು ನಮ್ಮ ಬಾಬಾ ಸಾಹೇಬರವರು ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಶಿಲ್ಪಿ, ಸಂವಿಧಾನವನ್ನ ಬರೆದು ದೀನ ದಲಿತರಿಗೆ ಒಂದು ಈ ಪ್ರಪಂಚದಲ್ಲೇ ಭಾರತ ಪ್ರಪಂಚದಲ್ಲೇ ಒಂದು ಸ್ಥಾನಮಾನ, ಒಂದು ಅವಕಾಶ, ಒಂದು ರೈಟು, ಹೋರಾಟ, ಶಿಕ್ಷಣ ಬಗ್ಗೆ ಅರಿವನ್ನ ಮಾಡಿಕೊಟ್ಟಂತಹ ನಮ್ಮ ಧೀಮಂತ ನಾಯಕರಾಗಿದ್ದಂತಹ ಸಂವಿಧಾನ ಶಿಲ್ಪಿಯವರ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ ಇವತ್ತು ಜಯಂತ್ಯೋತ್ಸವನ್ನ ಹಾರ ಹಾಕುವುದರ ಮೂಲಕ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿನ ವಿಶೇಷ ಏನಂದ್ರೆ ಸ್ವತಃ BR ಅಂಬೇಡ್ಕರ್ ಸಾಹೇಬರು ಈ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟಂತ ಪುಣ್ಯವಾದ ಸ್ಥಳ. ಇಂಥ ಒಂದು ಜಾಗದಲ್ಲಿ ಈ ಕ್ಷೇತ್ರದ ಶಾಸಕನಾಗಿ ನಾನು ಅವರ ಪುತ್ಥಳಿ ಹಾರ ಹಾಕಿರೋದಕ್ಕೆ ನಾನು ಇವತ್ತು ನಿಜವಾಗೂ ಧನ್ಯನಾದೇನೆ. ನಾನು ಒಂದು ಪುಣ್ಯವಂತ ಅಂತ ಸಹ ಅನ್ಕೊಂಡಿದ್ದೀನಿ.
ಅವರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಶಾಸಕರಾಗಿದ್ದೀವಿ, ಆಡಳಿತ ಮಾಡ್ತಾ ಇದ್ದೀವಿ, ಮುಖ್ಯಮಂತ್ರಿಗಳಾಗಿದ್ದೀವಿ, ಪ್ರಧಾನ ಮಂತ್ರಿಗಳಾಗಿದ್ದೀವಿ, ಸಂಸದರಾಗಿದ್ದೀವಿ, ಶಾಸಕರಾಗಿದ್ದೀವಿ. ಎಲ್ಲ ಸಹ ಅವರು ಕೊಟ್ಟಂತಹ ಸಂವಿಧಾನ, ಹೋರಾಟ, ಶಿಕ್ಷಣ, ಅವರ ಪ್ರೇರೇಪಣೆಯಿಂದ ನಾವೆಲ್ಲ ಇವತ್ತು ಇದೀವಿ. ಆದ್ರೆ ಇದೆಲ್ಲ ಏನಕ್ಕೆ ಅಧಿಕಾರ ಕೊಟ್ಟಿದ್ದವರು? ಈ ದೇಶದಲ್ಲಿ ಇರ್ತಕ್ಕಂಥ ದೀನ ದಲಿತರಿಗೆ, ಅನಕ್ಷಪರಿಗೆ ಅವ್ರಿಗೆ ಶಿಕ್ಷಣ ಕೊಡಬೇಕು, ಅವರು ಈ ಸಮಾಜದಲ್ಲಿ ಎಲ್ಲರೂ ಈಕ್ವಲ್ ಆಗಿ ಬಾಳ್ಬೇಕು, ಅವರು ಈ ಸಮಾಜದಲ್ಲಿ ಎಲ್ಲರೂ ಓದಬೇಕು, ಸಮಾಜದಲ್ಲಿ ಈಕ್ವಲ್ ಆಗಿ ಬದುಕಬೇಕು ಅನ್ನೋದಕ್ಕೋಸ್ಕರ ಅವರು ನಮ್ಗೆ ಇಷ್ಟೆಲ್ಲ ಸಂವಿಧಾನವನ್ನ ಬರೆದು ನಮ್ಮನ್ನ ಈ ಅಧಿಕಾರವನ್ನ ಕೊಟ್ಟಿದ್ದಾರೆ. ಅವರ ಹಾರ ಹಾಕ್ಲಿಕ್ಕೆ ನಮಗೆ ಸಾರ್ಥಕ ಆಗ್ಬೇಕು ಅಂದ್ರೆ ಅವ್ರು ಕೊಟ್ಟಂತಹ ಪ್ರೋತ್ಸಾಹವನ್ನ ನಾವು ಬೆಳೆಸ್ಕೊಂಡು ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ, ಪ್ರತಿಯೊಬ್ಬರಿಗೂ ನಾವು ಈ ಸಮಾಜದಲ್ಲಿ ಈಕ್ವಲಕ್ಕೆ ಬಾಳಲಿಕ್ಕೆ ಅವ್ರಿಗೆ ಪ್ರೇರೇಪಣೆ, ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಸಾರ್ಥಕ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ. ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು, ನೀವೇ ಶಿಲ್ಪಿಯು, ದಾರಿದೀಪವು ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀವೇ ಶಿಲ್ಪಿಯು, ನೀವೇ ಕಲಿಸಿಕೊಟ್ಟಿರಿ ಸಮಾನತೆಯನು. ನಿಮ್ಮ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀವು ಭೀಮರಾವ್, ಮಹಾನಾಯಕ ನೀವು ಭೀಮರಾವ್, ನಾಯಕ ನೀವು ಭೀಮರಾವ್, ಮಹಾನಾಯಕ ನೀವು ಭೀಮರಾವ್. ಹೊಂದ ಜರಿಗೆ ನೀವು ದೇವರೋ, ಜಗ ಹೇಳಿದೆ ಜೈ ಭೀಮರಾವ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ಆಗಿ ಆಧಾರ, ಆಗಿ ಆಧಾರ. ನಿಮ್ಮಿಂದ ಅಸಮಾನತೆ ಈಗ ದೂರ, ಕರಗೋಯ್ತು ಭಾರ, ಮರೆಯಾಯ್ತು ದೂರ. ಸಂಕಟದಲ್ಲಿ ಬಂದೆ ಆಗಿ ಆಧಾರ, ನಿಮ್ಮಿಂದ ಅಸಮಾನತೆ ಈಗ ದೂರ. ನೀವು ತೋರಿದ ದಾರಿಯಲ್ಲಿ ದೇಶ ಸಾಗಿದೆ, ಸೂರು ನೀರು ಭೇದವೀಗ ದೂರವಾಗಿದೆ. ನಾಯಕ ನೀವು ಭೀಮರಾವ್, ಮಹಾನಾಯಕ ನೀವು ಭೀಮರಾವ್, ನಾಯಕ ನೀವು ಭೀಮರಾವ್, ಮಹಾನಾಯಕ ನೀವು ನೀವು ದೇವ. ಜೈ ಭೀಮ್. ಇವತ್ತು ನಮ್ಮ ರಾಷ್ಟ್ರ ಅಂತಾರಾಷ್ಟ್ರೀಯ ನಾಯಕರಾಗಿದ್ದಂಥವರು ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವನ್ನ ಇಡೀ ಭಾರತ ಅಲ್ಲ, ಹಳ್ಳಿ ಅಲ್ಲ, ಅಂತಾರಾಷ್ಟ್ರದಲ್ಲಿ ಅವ್ರನ್ನ ನಾವು ಇವತ್ತು ನೆನ್ಸ್ಕೊಂತಾ ಇದ್ವಿ. ಕಾರಣ ಇಷ್ಟೇ, ಅವರು ಒಬ್ಬ ದಲಿತ ಕುಟುಂಬದಲ್ಲಿ ಹುಟ್ಟಿ ಈ ಭಾರತ ರಾಷ್ಟ್ರ ಸಂವಿಧಾನವನ್ನ ಬರೆದು ಯಾರು ಕೊನೆಯಲ್ಲಿ ದಲಿತರು ಕೊನೆಯಾಗಿ ಜೀವನ ಮಾಡ್ತಿದ್ರು ಅವ್ರನ್ನೆಲ್ಲ ಇದು ಮೊದಲನೇ ಸ್ಥಾನಕ್ಕೆ ತಂದು ನಿಲ್ಸಿದ್ದಾರೆ. ಕಾರಣ ಅವ್ರು ಕೊಟ್ಟಂತಹ ಸಂವಿಧಾನ, ಅವ್ರು ಕೊಟ್ಟಂತಹ ಪ್ರೋತ್ಸಾಹ, ಅವ್ರು ಕೊಟ್ಟಂತಹ ಒಂದು ಏನು ಶಿಕ್ಷಣ, ಹೋರಾಟ, ಶ್ರಮ, ಈ ಒಂದು ತತ್ವದ ಮೇಲೆ ನಾವೆಲ್ಲರೂ ಸಹ ಇವತ್ತು ಪ್ರಧಾನ ಮಂತ್ರಿಗಳು, ಮುಖ್ಯಮಂತ್ರಿಗಳು, MLAಗಳು, MP ಗಳು, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಮುಖಂಡತ್ವ ಎಲ್ಲ ವಹಿಸ್ಕೊಂಡಿದ್ದಾರೆ. ನಾನು ಇಷ್ಟೇ ಈ ಸಂದರ್ಭದಲ್ಲಿ ಯುವ ಜನತೆ ಕರೆ ಕೊಡೋದು, ಪ್ರತಿಯೊಬ್ಬರು ವಿದ್ಯಾವಂತರಾಗ್ರಿ, ಶ್ರಮ ವಹಿಸ್ರಿ, ದುಡೀರಿ, ಈ ರಾಷ್ಟ್ರದ ಏಳಿಗೆಗೆ ಶ್ರಮಿಸ್ರಿ, ಎಲ್ಲರೂ ಈಕ್ವಲ್ ಆಗಿ ಚೆನ್ನಾಗಿ ಬಾಳ್ರಿ ಅಂತ ಇವತ್ತು ಆ ಪುಣ್ಯಾತ್ಮನ ಜಯಂತ್ಯೋತ್ಸವದಲ್ಲಿ ಯುವಕರಿಗೆ ನಾನು ಕರೆ ಕೊಡ್ತೀನಿ. ಭೀಮರಾವ್, ಮಹಾನಾಯಕ ನೀವು ಭೀಮರಾವ್, ನಾಯಕ ನೀವು ಭೀಮರಾವ್, ಮಹಾನಾಯಕ ನೀವು ಭೀಮರಾವ್. ಹೊಂದ ಜರಿಗೆ ನೀವು ದೇವರೋ, ಜಗ ಹೇಳಿದೆ
रहिए बाकी खबरों के लिए मेरे साथ, मैं हूं आपका मेजबान मोहम्मद तनवीर, DJ दिल्ली बेंगलुरु से।